ಇನ್ನು ಇಡೀ ಪ್ರಕರಣದ ಏಟು ಆಗಿರುವಂತಹ ಆರೋಪಿ ಮನೋರಂಜನ್ ಕುಟುಂಬಕ್ಕೆ ದಿಗ್ಬಂಧನ ಹಾಕಲಾಗಿದೆ. ಮೈಸೂರು ಬಿಟ್ಟು ಹೊರಗಡೆ ತೆರಳದಂತೆ ಸೂಚಿಸಿದ್ದಾರೆ ಅಧಿಕಾರಿಗಳು. ಮನೋರಂಜನ್ ಕುಟುಂಬಕ್ಕೆ ಗುಪ್ತಚರ ಇಲಾಖೆ ಅಧಿಕಾರಿಗಳು ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸೂಚನೆ ಬರೋವರೆಗೂ ಮೈಸೂರಿನಿಂದ ಹೊರಗೆ ತೆರಳಬೇಡಿ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಿಮಗೆ ಬರುವಂತಹ ಅನಾಮಧೇಯ ಕರೆಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕಡ್ಡಾಯವಾಗಿ ನಮಗೆ ಕೊಡಲೇಬೇಕು ಅಂತ ಕೂಡ ತಿಳಿಸಿದ್ದಾರೆ. ಇದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ನ ಭಾಗ. ಇನ್ವೆಸ್ಟಿಗೇಷನ್ಗೆ ಒಳಪಟ್ಟವರು, ಅದು ಕೂಡ ಈ UAPA ಆಕ್ಟ್ ಅಡಿ ಸೆಕ್ಷನ್ಸ್ ನಡಿ ಕೇಸ್ ಆಗಿರುತ್ತಲ್ಲ, ಅಂಥವರ ಕುಟುಂಬಕ್ಕೆ ಕೊಡುವಂತಹ ಸಾಮಾನ್ಯ ಇನ್ಸ್ಟ್ರಕ್ಷನ್ಗಳಿದು. ಇದು ಮನೋರಂಜನ್ ಕುಟುಂಬಕ್ಕೂ ಕೂಡ ಕೊಟ್ಟಿದ್ದಾರೆ. ಅವರೇನು ಹೊರತಾಗಿಲ್ಲ. ಇದಕ್ಕೆ ಮನೋರಂಜನ್ ಪೋಷಕರಿಗೆ ಗುಪ್ತಚರ ಇಲಾಖೆಯಿಂದ ಇದ್ರ ಜೊತೆಗೆ ಇನ್ನೊಂದಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಮನೋರಂಜನ್ ವಾಸ ಮಾಡ್ತಾ ಇದ್ದ ರೂಮನ್ನು ಸೀಸ್ ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. KP ನಾಗರಾಜ್, ತನಿಖೆಯ ಭಾಗವಾಗಿ ಕುಟುಂಬಸ್ಥರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ. ಉಳಿದಂತೆ ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಆಮೇಲೆ ಇಲ್ಲಿ ತನಕ ಮೈಸೂರಿನಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರನ್ನಾದ್ರೂ ವಶಕ್ಕೆ ಪಡೆದಿರೋದು, ಮನೋರಂಜನ್ ಬಿಟ್ಟು ಮನೋರಂಜನ್ ಸ್ನೇಹಿತರನ್ನ ವಿಚಾರಣೆಗೆ ಒಳಪಡಿಸಿರೋದು ಏನಾದರೂ ಕಂಡು ಬಂದಿದೆಯಾ KP ನಾಗರಾಜ್? ಮಮತಾ, ಆ ಥರದ್ದು ಯಾವುದೂ ಕೂಡ ಇಲ್ಲ. ಕೇವಲ ಕೇಂದ್ರ ಗುಪ್ತಚರ ಇಲಾಖೆಯವರು ಜೊತೆಗೆ ರಾಜ್ಯ ಆಂತರಿಕ ವಿಭಾಗದ ಪೊಲೀಸ್ನವರು ಬಂದು ಪ್ರಮುಖವಾಗಿ ಮೊದಲು ಮನೋರಂಜನ್ ಅವರ ತಂದೆ ಮತ್ತು ತಾಯಿ ಇಬ್ಬರನ್ನು ಕೂಡ ಅವರಿಂದ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಪಡೆದುಕೊಂಡಿರುವಂಥದ್ದು. ನಿನ್ನೆ ಬೆಳಗ್ಗೆ ಮನೋರಂಜನ್ನ ರೂಮ್ನನ್ನು ಕೂಡ ಈಗಾಗಲೇ ಜಪ್ತಿ ಮಾಡ್ಕೊಂಡಿದ್ದಾರೆ ಮತ್ತು ಅದರಲ್ಲಿರುವಂಥ ಪ್ರಮುಖವಾದಂಥ ಕೆಲವೊಂದಿಷ್ಟು ಪುಸ್ತಕಗಳೆಲ್ಲದೂ ಕೂಡ ತೆಗೆದುಕೊಂಡೋಗಿದ್ದಾರೆ. ಇದರ ನಡುವೆ ಮನೋರಂಜನ್ನ ಪೋಷಕರಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮೈಸೂರಿನಿಂದ ನೀವು ಹೊರಗಡೆ ಯಾವುದೇ ಕಾರಣಕ್ಕೂ ತೆರಳುವಂತಿಲ್ಲ. ಒಂದು ವೇಳೆ ನೀವು ತೆರಳಲೇಬೇಕಾದಂಥ ಅನಿವಾರ್ಯತೆ ಇದ್ದರೆ ಆ ಸಂದರ್ಭದಲ್ಲಿ ಅದನ್ನು ನಮ್ಮ ಗಮನಕ್ಕೆ ತರಬೇಕು ಎನ್ನುವಂಥದ್ದು ಮೊದಲನೇದಾಗಿ. ಎರಡನೇದಾಗಿ, ಅನಾಮಧೇಯ ಕರೆಗಳು ಯಾವುದೇ ಬಂದರೂ ಕೂಡ ಅದನ್ನು ನೀವು ಸ್ವೀಕರಿಸಿ, ಆದರೆ ಸ್ವೀಕರಿಸಿದ ನಂತರದಲ್ಲಿ ಅದರ ಬಗ್ಗೆ ನಮಗೆ ಮಾಹಿತಿಗಳನ್ನ ಕೊಡಬೇಕೆನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಮನೋರಂಜನ ವಿಚಾರಣೆ ದೆಹಲಿಯಲ್ಲಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದು ತನಿಖೆಯ ಒಂದು ಭಾಗವಾಗಿ ಇದನ್ನು ಕೂಡ ಪರಿಗಣಿಸಲಾಗುತ್ತೆ. ಹಾಗಾಗಿ ಈ ತನಿಖೆಯ ದೃಷ್ಟಿಯಿಂದಾಗಿಯೇ ಇವರಿಗೆ ಈ ರೀತಿಯಾದಂಥ ಒಂದಿಷ್ಟು ಸೂಚನೆಗಳನ್ನ ಕೂಡ ನೀಡಿರುವಂಥದ್ದು. ಉಳಿದಂತೆ ಮನೋರಂಜನ ಸ್ನೇಹಿತರಾಗಲಿ ಅಥವಾ ಬೇರೆಯವರಾಗಲಿ ಇನ್ನು ಯಾರನ್ನೂ ಕೂಡ ಪೊಲೀಸರು ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿಲ್ಲ. ಒಂದು ಮುಂಜಾಗ್ರತಾ ದೃಷ್ಟಿಯಿಂದ ಅಲ್ಲಿಯ ತನಿಖೆಗೆ ಇದು ಏನಾದರೂ ಪೂರಕವಾಗಿ ಲೀಡ್ ಏನಾದರೂ ಸಿಗ್ಬೋದಾ ಅನ್ನುವಂಥ ದೃಷ್ಟಿಯಿಂದಷ್ಟೇ ಇಷ್ಟು ಕ್ರಮಗಳನ್ನ ಕೇಂದ್ರ ಗುಪ್ತಚರ ಇಲಾಖೆಯವರು ವಹಿಸಿರುವಂಥದ್ದು. ಸದ್ಯಕ್ಕೆ ಕೇವಲ ಮನೆಯವರಿಂದ ಒಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಮಮತಾ, ರೈಟ್, ಧನ್ಯವಾದ KP ನಾಗರಾಜ್ ತಮ್ಮ ಮಾಹಿತಿಗಾಗಿ.